ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅರ್ಷಿತಾ ಮಂಜೇಶ್. ಈ ವಿಡಿಯೋಲಿ ನಾನು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಆಗಿರೋ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿದ್ದೀನಿ. ತುಂಬ ಜನ ಸ್ಟೂಡೆಂಟ್ಸ್ ನನಗೆ ಪರ್ಸ್ನಲ್ ಆಗಿ ಕೂಡ ಮೆಸೇಜ್ ಹಾಕಿದ್ದಾರೆ ಆ್ಯಂಡ್ ಕಮೆಂಟ್ಸ್ ಕೂಡ ಮಾಡಿದ್ದಾರೆ ದಟ್ ಅವ್ರಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ಪೇಮೆಂಟಲ್ಲಿ ಮಾಡುವಾಗ ಪೇಮೆಂಟಲ್ಲಿ ಅಮೌಂಟ್ ಕಟ್ ಆಗಿದೆ, ಬಟ್ ಆದರೆ ಅಲ್ಲಿ ಅಮೌಂಟ್ ಕಟ್ ಆಗಿರೋ ಥರ ಆನ್ಲೈನ್ ಪೇಮೆಂಟ್ ಆಗಿರೋ ತೋರಿಸ್ತಾ ಇಲ್ಲ ಅಪ್ಲಿಕೇಶನಲ್ಲಿ ಅಂತ ಹೇಳ್ಬಿಟ್ಟು. ಐ ನೋ ಇದು ತುಂಬ ಜನಕ್ಕೆ ಆಗಿದೆ. ಇದು ಮೇಜರ್ ಒಂದು ಸರ್ವರ್ ಬ್ಯುಸಿಯಿಂದ ಆಗಿರುತ್ತೆ, ಇಲ್ಲಾಂದರೆ ವೆಬ್ಸೈಟ್ ಎರರಿಂದ ಆಗಿರುತ್ತೆ, ಇಲ್ಲ ನಿಮ್ಮದು ಬ್ಯಾಂಕಿಂಗ್ ಏನಾದರೂ ಪ್ರಾಬ್ಲಮಿಂದ ಆಗಿರುತ್ತೆ. ಓಕೆನಾ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಟ್ರೈ ಮಾಡೋಣ, ಇದನ್ನ ಏನು ಸೊಲ್ಯೂಷನ್ ಹುಡುಕ್ಬೋದು ಅಂತ ಹೇಳಿಬಿಟ್ಟು. ಐ ಆಮ್ ಶೋರ್ ನಿಮ್ಮ ಹತ್ರ ನಿಮ್ಮದು ಪೇಮೆಂಟ್ ಮಾಡಿರೋ ಪ್ರೂಫ್ ಇರುತ್ತೆ ಅಂತ ಅದನ್ನ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಇನ್ ಕೇಸ್ ನೀವು ಫೋನ್ಪೇ ಮಾಡಿದ್ರು ಓಕೆ, UPI ಇಂದ, ಇಲ್ಲ ಅಂತ ಅಂದರೆ ನೆಟ್ ಬ್ಯಾಂಕಿಂಗ್ ಮಾಡಿದ್ರು ಓಕೆ. ಇಲ್ಲಿ ಕಾಣಿಸ್ತಿರೋ ಇಮೇಲ್ ಐಡಿಗೆ ಮೇಲ್ ಮಾಡಿ ನೀವು ನಿಮ್ಮದು ನೇಮ್, ಕ್ಯಾಂಡಿಡೇಟ್ ನೇಮ್ ಮತ್ತು ಕ್ಯಾಂಡಿಡೇಟ್ ರಿಜಿಸ್ಟರ್ಡ್ ನಂಬರ್. ಇನ್ ಕೇಸ್ ನಿಮ್ಗೇನಾದರೂ ಅಪ್ಲಿಕೇಶನ್ ID ಏನಾದರೂ ಜನರೇಟ್ ಆಗಿದ್ರೆ ಅದು, ಮತ್ತು ಇನ್ ಕೇಸ್ ಏನಾದರೂ ಕೋರ್ಸ್ ಏನಾದರೂ ಇದ್ದರೆ ಮೆನ್ಷನ್ ಮಾಡಿ, ಯಾವ ಕೋರ್ಸಿಗೆ ಅಪ್ಲೈ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು. ಸಬ್ಜೆಕ್ಟ್ PG ಅಡ್ಮಿಷನ್ 2026 ಅಂತ ಹಾಕಿ ಅಲ್ಲಿ ಡ್ಯಾಶ್ ಹಾಕಿ ನಿಮ್ಮದು ಏನು ಆನ್ಲೈನ್ ಪೇಮೆಂಟ್ ಏನಾದರೂ ಮೆನ್ಷನ್ ಮಾಡಿ. ಸೊ ಅವ್ರಿಗೆ ಗೊತ್ತಾಗುತ್ತೆ ಇದು ಅದ್ರ PG ಅಡ್ಮಿಷನ್ ರಿಲೇಟೆಡ್ ಕ್ವೈರೀಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಆ ಮೇಲ್ ಅಲ್ಲಿ ನಿಮ್ಮದು ಏನು ಪ್ರೂಫ್ ಇದೆಯಲ್ಲ ಆನ್ಲೈನ್ ಪೇಮೆಂಟ್ ಆಗಿರೋದು ಅದನ್ನು ಅಟ್ಯಾಚ್ ಮಾಡಿ ಸೆಂಡ್ ಮಾಡಿ. ಮೇ ಬಿ ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡ್ಬೋದು. ಅದಾಗಿದ ಮೇಲೆ ಆನ್ಲೈನಲ್ಲಿ ಮೆನ್ಷನ್ ಆಗಿರೋ ಹೆಲ್ಪ್ಲೈನ್ ನಂಬರ್ಸ್ಗಳಿಗೆ ಕಾಲ್ ಮಾಡಿ. ಐ ನೋ ಒಂದಿಲ್ಲ ಇನ್ನೊಂದು ಯಾವುದಕ್ಕಾದ್ರೂ ಕಾಲ್ ಮಾಡಿ ಟ್ರೈ ಮಾಡಿ, ನಿಮಗೆ ಸಿಗ್ತಾರೆ. ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಅದೊಂದು ಆಪ್ಷನ್ ಇರೋದು. ಕಾಲ್ ಮಾಡಿ ಅವ್ರಿಗೆ ಕೇಳಿ ಏನು ಈ ಥರ ಆಗಿದೆ, ಏನು ಮಾಡಬೇಕು ಅಂತ. ಅವ್ರೇನು ಹೇಳ್ತಾರೆ ಅದ್ರ ಮೇಲೆ ನೀವು ಆ್ಯಕ್ಷನ್ ತಗೋಬೇಕು. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಇಫ್ ಇನ್ ಕೇಸ್ ಯಾರಾದರೂ ಕಾಲ್ ಮಾಡಿದರೆ ಇದಕ್ಕೂ ಮುಂಚೆ ಹೆಲ್ಪ್ಲೈನ್ ನಂಬರ್ಗೆ, ಇಲ್ಲ ಯಾರಿಗಾದ್ರೂ ಸೊಲ್ಯೂಷನ್ ಗೊತ್ತಿದ್ದರೆ, ಇಲ್ಲ ಯಾರಾದರೂ ನೆಕ್ಸ್ಟ್ ಕಾಲ್ ಮಾಡಿ ಅವ್ರಿಗೆ ಏನಾದರೂ ರೆಸ್ಪಾನ್ಸ್ ಸಿಕ್ಕಿದ್ರೆ ಅವರು ಕಮೆಂಟ್ ಮಾಡಿ. ಸೊ ಬೇರೆ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ತುಂಬ ಜನ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಯಾಕಂತಂದರೆ ಆಲ್ರೆಡಿ ಅಮೌಂಟ್ ಕಟ್ ಆಗಿದೆ ಆ್ಯಂಡ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಿದೆ, ಮತ್ತೆ ಅಪ್ಲೈ ಮಾಡೋಕ್ಕೂ ಆಗಲ್ಲ, ಮತ್ತೆ ಪೇಮೆಂಟ್ ಮಾಡೋಕ್ಕೂ ಆಗಲ್ಲ. ಬಟ್ ಆದರೆ ಇವಾಗ ಇನ್ನೇನು ಎಕ್ಸಾಮ್ ಬರುತ್ತೆ, ಸೊ ಅವ್ರದ್ದು ಕನ್ಸಿಡರ್ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಇರುತ್ತೆ. ಇದಕ್ಕೆ ಯಾರಿಗಾರು ಸೊಲ್ಯೂಷನ್ ಗೊತ್ತಿದ್ದು, ಇಲ್ಲ ಯಾರಿಗಾರು ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ, ಹಿಂಗೆ ಸಾಲ್ವ್ ಮಾಡ್ಕೋಬೋದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಐ ಹೋಪ್ ಇದರಿಂದ ನಿಮಗೆ ಸೊಲ್ಯೂಷನ್ ಸಿಗಲಿ ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.